ಮೂವಿ ಹೆಸರು ಓಂ ಗಮ್ ಗಣೇಶ. ಮೂವಿ ಸ್ಟಾರ್ಟ್ ಆಗುತ್ತೆ ಥಿಯೇಟರ್ ನಲ್ಲಿ, ಐ ಮೀನ್ ಅಮೆಜಾನ್ ಪ್ರೈಮ್ ನಲ್ಲಿ. ರಾಘವ ರೆಡ್ಡಿ ಒಂದು ಕ್ಷೇತ್ರದ MLA, ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದು ತೀರೋಗಿದ್ದಾರೆ. ಈಗ ಅವರ ಮಗ ಕಿಶೋರ್ ರೆಡ್ಡಿ ನಾನ್ ಎಲೆಕ್ಷನ್ ನಿಂತು ಗೆಲ್ಲಬೇಕು ಅಂತ ಡಿಸೈಡ್ ಮಾಡವ್ರೆ. ಅವರ ವಿರುದ್ಧ ನಿಂತಿರೋದು ಯಾರು? CM ರ ಬಾಮೈದ. ಬಟ್ ಕಿಶೋರ್ ರೆಡ್ಡಿಗೆ ಕ್ಷೇತ್ರ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ ಇಂಡಿಪೆಂಡೆಂಟ್ ಆಗಿ ಇಳ್ದವ್ರೆ. ಅಂಡ್ ತನ್ನ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರನ್ನು ಮುಗಿಸ್ತಾವ್ರೆ. ಸೊ ಕಿಶೋರ್ ರೆಡ್ಡಿ ಭಯಾನಕ ಮನುಷ್ಯ ಅಂತ ನಮ್ಗೆ ಓಪನಿಂಗ್ ಸೀನ್ ನಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಹೀರೋ ಗಣೇಶನ್ನ ತೋರಿಸ್ತಾರೆ. ಇವರು ಹೈದರಾಬಾದ್ ನಲ್ಲಿ ಇದಾರೆ. ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತಾರೆ. ದಿನಸಿ ಅಂಗಡಿಲಿ ಐಟಮ್ಸ್ ನೆಲ್ಲ ಕದ್ದು ಬಿಡೋದು, ಯಾರಿಗೋ ಮಾರೋದು. ಇಂತಿಪ್ಪ ಗಣೇಶರಿಗೆ ಒಬ್ರು ಲವರ್ ಕೂಡ ಇದಾರೆ. ಸೊ ಬೇಸಿಕಲಿ ಇವರು ಪಾರ್ಟ್ ಟೈಮ್ ಕಳ್ಳ, ಫುಲ್ ಟೈಮ್ ಲವರ್, ಅದ್ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ. ಈ ಕಡೆ ಕಿಶೋರ್ ರೆಡ್ಡಿ ಹಣವನ್ನ ಹಂಚಿ MLA ಆಗ್ಬಿಡ್ತಾರೆ ಅಂತ CM ಗೆ ಭಯ ಇದೆ. ಈ ಕಾರಣದಿಂದ ಕಿಶೋರ್ ರೆಡ್ಡಿ ಮನೆ ಮೇಲೆಲ್ಲ ರೈಡ್ ಮಾಡ್ಸೋರೆ. 80 ಕೋಟಿ ಸೀಸ್ ಮಾಡ್ಬಿಟ್ಟವ್ರೆ. ಕಿಶೋರ್ ರೆಡ್ಡಿ ಡಿಸೈಡ್ ಮಾಡ್ತಾರೆ 80 ಕೋಟಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನು 20 ಕೋಟಿ ಹಾಕಿ 100 ಕೋಟಿ ಖರ್ಚು ಮಾಡಾದ್ರೂ ನಾನು ಎಲೆಕ್ಷನ್ ಗೆಲ್ತೀನಿ ಅಂತ. ಬಟ್ ತೊಂದರೆ ಏನು ಅಂದ್ರೆ ಲಿಕ್ವಿಡ್ ಕ್ಯಾಶ್ ಇವ್ರ ಹತ್ರ ಇಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ಬ್ಯಾಂಕ್ ನಿಂದ ದುಡ್ಡು ಡ್ರಾ ಮಾಡೋಕ್ ಆಗೋದಿಲ್ಲ. ಸೊ ತನ್ನ ಬಿಸ್ನೆಸ್ ಫ್ರೆಂಡ್ ಗಳಿಗೆ ಕಾಲ್ ಮಾಡಿ ಹೇಳ್ತಾರೆ ಹೇಗಾದ್ರೂ ಮಾಡಿ 100 ಕೋಟಿ ಅರೇಂಜ್ ಮಾಡಿ ಅಂತ. ಒಬ್ಬ ಬೆಂಗಳೂರಿನ ಫ್ರೆಂಡ್ ಹೇಳ್ತಾರೆ ಸರಿ 100 ಕೋಟಿ ಅರೇಂಜ್ ಮಾಡ್ತೀನಿ, ಈ ಕ್ಯಾಶ್ ಮುಂಬೈನಲ್ಲಿ ಸಿಗತ್ತೆ, ಮುಂಬೈನಿಂದ ಕಲೆಕ್ಟ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಂದು, ಮುಂಬೈನಿಂದ ಕಣ್ಣೂರಿಗೆ ಹೇಗಾದ್ರೂ ತಗೊಂಡೋಗು ಅಂತ ಹೇಳ್ತಾರೆ. ಸೊ 100 crores ಅನ್ನ ತರೋದಕ್ಕೆ ಯಾರಾದ್ರೂ ಜವಾಬ್ದಾರಿ ಇರೋರು ಬೇಕು, ಧೈರ್ಯವಂತರು ಬೇಕು ಅಂತ ಇವ್ರು ಏನ್ ಮಾಡ್ತಾರೆ, ಜೈಲಿನಲ್ಲಿರುವ ರುದ್ರ ಅನ್ನುವ ವ್ಯಕ್ತಿಯನ್ನ ಬಿಡಿಸೋಕೆ ಡಿಸೈಡ್ ಮಾಡ್ತಾರೆ. ಈ ರುದ್ರ ಜೈಲಿನಲ್ಲೂ ಕಿರಿಕ್ ಮಾಡ್ಕೊಂಡಿರ್ತಾರೆ, ಸಹ ಕೈದಿಗಳ ಜೊತೆ ಕಿತ್ತಾಡ್ತಿರ್ತಾರೆ. ಕಿಶೋರ್ ರೆಡ್ಡಿ ಬೇಲ್ ಕೊಡ್ಸಿರೋದ್ರಿಂದ ಜೈಲಿನಿಂದ ಅವರ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗೋಕ್ ಮುಂಚೆ ಅವರ ಸಹ ಕೈದಿಗಳು ಅವಾಜ್ ಹಾಕ್ತಾರೆ, ನೀನ್ ಜೈಲಿಂದ ಬಿಡುಗಡೆ ಆದ್ರೂ ಸರಿಯೇ, ನಾನು ನಿನ್ನನ್ನ ಮುಗಿಸ್ತೀನಿ ಅಂತ. ಸರಿ, ರುದ್ರ ನೋಡಿದ್ರೆ ರೌಡಿ ತರ ಕಾಣ್ತಾವ್ರೆ. ಕಿಶೋರ್ ರೆಡ್ಡಿ ಹೇಳ್ತಾರೆ ಮುಂಬೈನಿಂದ 100 ಕೋಟಿ ಸಾಗಿಸ್ಬೇಕು, ಇದಕ್ಕೆ ಒಂದು ಪ್ಲಾನ್ ಹೇಳು ಅಂತ. ಒಂದು ದಿನ ಟೈಮ್ ತಗೊಳ್ತಾರೆ ರುದ್ರ, ನಾಳೆ ನಿಮ್ಗೆ ಬಂದು ಪ್ಲಾನ್ ಹೇಳ್ತೀನಿ ಅಂತ. ನೆಕ್ಸ್ಟ್ ಡೇ ರುದ್ರ ಹೋಗಿ ಪ್ಲಾನ್ ಅನ್ನ ಹೇಳ್ತಾರೆ. ಹತ್ರದಲ್ಲೇ ಗಣೇಶ ಹಬ್ಬ ಇದೆ, ಗಣೇಶ ಹಬ್ಬಕ್ಕೆ ನಾವು ಗಣಪತಿಯನ್ನ ಮುಂಬೈನಿಂದ ಆರ್ಡರ್ ಮಾಡೋಣ, ಗಣಪತಿ ಜೊತೆ ಆ 100 ಕೋಟಿಯನ್ನ ತರೋಣ ಅಂತ. ಕಿಶೋರ್ ರೆಡ್ಡಿಗೆ ಇವರ ಪ್ಲಾನ್ ಕೇಳಿ ಬಹಳ ಸಂತೋಷ ಆಗ್ಬಿಡುತ್ತೆ. ನೀನೇನಾದ್ರೂ 100 ಕೋಟಿ ತಗೊಂಡ್ ಬಂದ್ರೆ ನಿನ್ ಕೈ ತುಂಬಾ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಗಣೇಶ ಅವತ್ತಿಂದ ಗರ್ಲ್ ಫ್ರೆಂಡ್ ಜೊತೆ ಆರಾಮಾಗಿದ್ರು. ಬಟ್ ಈಗ ಇದ್ದಕ್ಕಿದ್ದಂತೆ ಗರ್ಲ್ ಫ್ರೆಂಡ್ ಬೇರೊಬ್ಬಳನ್ನ ಮದುವೆ ಆಗೋಕ್ ರೆಡಿ ಆಗ್ಬಿಟ್ಟವಳೆ. ಗಣೇಶನ್ಗೆ ಕೋಪ ಬಂದ್ಬಿಡುತ್ತೆ, ಇದಕ್ಕಿದಂಗೆ ಬೇರೆ ಅವನನ್ನ ಮದುವೆ ಆಗೋಕ್ ರೆಡಿ ಇದೆಯಾ ಅಂತ. ಅವಳು ಹೇಳ್ತಾಳೆ ನೋ 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 ನೋ, ಈತ ನಾನು ಕೆಲಸ ಮಾಡ್ತಿದ್ನಲ್ಲ ಆ ಶಾಪ್ ನ ಓನರು, ನನಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೆ ಆತ ನನ್ನ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ದ, ನಾನು ಹೇಳ್ದೆ ನಮ್ಮ ಮನೆಯಲ್ಲಿ ಹೋಗಿ ಕೇಳು ಅಂತ, ನಮ್ಮ ಮನೆಯಲ್ಲಿ ಒಪ್ಪಿಗೆ ಕೊಟ್ಬಿಟ್ರು, ಅದಕ್ಕೋಸ್ಕರ ನಾನು ಮದುವೆ ಆಗಬೇಕಾಯ್ತು ಅಂತ. ಅಲ್ಲ ಮೀನಿಂಗ್ ಬಾಯಿ ಇರ್ಲಿಲ್ವಾ, ನನ್ ಮದುವೆ ಆಗಲ್ಲ ಅಂತ ಪ್ರಪೋಸ್ ಮಾಡ್ದಾಗ್ಲೇ ಹೇಳಕ್ ಆಗ್ಲಿಲ್ವಾ? ಎನಿವೇ ಈ ಸ್ಟೋರಿ ಕೇಳಿ ಗಣೇಶನ್ಗೆ ಅತಿ ಕೋಪ ಬಂದ್ಬಿಡುತ್ತೆ. ಶಾಪ್ ಓನರ್ ಹತ್ರ ದುಡ್ಡಿದೆ ಅಂತ ಅಲ್ವಾ ನೀನು ಅವನನ್ನ ಮದುವೆ ಆಗೋಕ್ ರೆಡಿ ಆಗಿರೋದು, ನಾನ್ ಕೂಡ ನಿನ್ ಮುಂದೆ ದುಡ್ಡನ್ನ ಸಂಪಾದನೆ ಮಾಡಿ ಕೋಟ್ಯಾಧಿಪತಿಯಾಗಿ ತೋರಿಸ್ತೀನಿ ನೋಡು ಅಂತ ಚಾಲೆಂಜ್ ಮಾಡ್ತಾರೆ. ಅದೆಷ್ಟು ಕೋಟಿ ಸಂಪಾದನೆ ಮಾಡ್ತೀಯೋ ನೋಡೇ ಬಿಡ್ತೀನಿ ಅಂತ ಅವ್ರು ಕೂಡ ಪ್ರತಿ ಚಾಲೆಂಜ್ ಮಾಡ್ತಾರೆ. ಸೊ ಗಣೇಶ್ ಡಿಸೈಡ್ ಮಾಡ್ತಾರೆ ನಾವು ಸಣ್ಣ ಪುಟ್ಟ ದಿನಸಿ ಐಟಮ್ಸ್ ಗಳನ್ನ ಕದಿಯೋದು ಬೇಡ, ಯಾವ್ದಾದ್ರು ದೊಡ್ಡ ಐಟಮ್ ಅನ್ನ ಕದಿಯೋಣ ಅಂತ. ಗಣೇಶ್ಗೆ ಸಹಾಯ ಮಾಡ್ತಿರ್ತಾರೆ ಒಬ್ಬ ಬೆಸ್ಟ್ ಫ್ರೆಂಡ್ ಅನ್ನ ಕರ್ಕೊಂಡು ಏನಾದ್ರು ದೊಡ್ಡದಾಗಿ ಕಳ್ತನ ಮಾಡೋಣ ಡಿಸೈಡ್ ಮಾಡಿದ್ದಾರೆ. ಬಟ್ ಏನ್ ಕದಿಯೋದು ಅಂತ ಗೊತ್ತಾಗ್ತಿರೋದಿಲ್ಲ. ಅಷ್ಟರಲ್ಲಿ ಇವರು ಕಳ್ತನ ಮಾಡಿರುವ ದಿನಸಿ ವ್ಯಾಪಾರವನ್ನ, ಐ ಮೀನ್ ದಿನಸಿ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡ್ತಿದ್ದ ವ್ಯಕ್ತಿ ಹತ್ರ ಇವರು ಹೋಗ್ತಾರೆ. ಅಲ್ಲಿ ಇವರಿಗೆ ಅರುಣ್ ಸುಟಾರಿಯಾ ಅನ್ನುವ ವ್ಯಕ್ತಿಯ ಪರಿಚಯ ಆಗುತ್ತೆ. ಅರುಣ್ ರಾಪ ಕಮಲ್ ಸುಟಾರಿಯಾ ಸಿಕ್ಕಾಪಟ್ಟೆ ಶ್ರೀಮಂತ ವ್ಯಕ್ತಿ, ಜುವೆಲರಿ ಅಂಗಡಿ ಓನರ್. ಬಟ್ ಈ ಅರುಣ್ಗೆ ಜೂಜಾಡೋ ದುರಭ್ಯಾಸ. ಜೂಜಾಡಿ ಆಡಿ ಎಷ್ಟೊಂದ್ ಸಾಲ ಮಾಡ್ಬಿಟ್ಟಿದ್ದಾರೆ. ಅವ್ರ ಅಪ್ಪನ ಕೇಳಿದ್ರೆ ದುಡ್ಡು ಕೊಡೋದಿಲ್ಲ. ಸೊ ಅವ್ರು ಪ್ಲಾನ್ ಮಾಡಿದ್ದಾರೆ ಹೇಗಾದ್ರೂ ಮಾಡಿ ನಮ್ಮ ಅಪ್ಪನ ಹತ್ರ ಇರುವ ದೊಡ್ಡ ಡೈಮಂಡ್ ಅನ್ನ ಕದ್ಬಿಡೋಣ, ಅದನ್ನ ಮಾರ್ಬಿಟ್ಟು ಸಾಲನೆಲ್ಲ ತೀರ್ಸೋಣ ಅಂತ. ಸೊ ಸುಪಾರಿ ಕೊಟ್ಟು ಕಳ್ತನ ಮಾಡ್ಲಿಕ್ಕೆ ಅಂತ ಸ್ಕೆಚ್ ಹಾಕಿದ್ದಾರೆ. ಈಗ ನಮ್ಮ ಗಣೇಶ ಮತ್ತೆ ಅವರ ಫ್ರೆಂಡ್ ಈ ಸುಪಾರಿಯನ್ನು ವಹಿಸ್ಕೊಂಡ್ಬಿಡ್ತಾರೆ. ಸರಿ ಏನ್ ಪ್ಲಾನ್ ಹೇಳಿ ಅಂತ ಅರುಣ್ ನ ಕೇಳ್ತಾರೆ. ಅರುಣ್ ಹೇಳ್ತಾರೆ ನಮ್ಮ ಅಪ್ಪನ ಜ್ಯುವೆಲರಿ ಅಂಗಡಿ ಮಾದಾಪುರದಲ್ಲಿದೆ, ಅಲ್ಲಿ ಅವರ ಡ್ರಾ ನಂಬರ್ 3 ಆಫ್ರಿಕಾದು ಒಂದು ದಪ್ಪ ಡೈಮಂಡ್ ಇದೆ, ಬ್ಲೂ ಡೈಮಂಡ್, ಅದರ ಬೆಲೆ 7-8 ಕೋಟಿ ಆಗತ್ತೆ, ಅದನ್ನ ನೀನು ಕದ್ದಬೇಕು ಅಂತ. ಪ್ರತಿ ಶನಿವಾರ ರಾತ್ರಿ 11 ಗಂಟೆಗೆ ನಮ್ಮಪ್ಪ ಅಕೌಂಟ್ಸ್ ಗಳನ್ನ ಚೆಕ್ ಮಾಡ್ತಿರ್ತಾರೆ. ಆಗ ನೀವು ಒಂದು ಗನ್ ತಗೊಂಡೋಗಿ ಅವ್ರಿಗೆ ಹೆದರಿಸಿ ಗಾಳಿಯಲ್ಲಿ ಗುಂಡು ಬೇಕಾದ್ರೆ ಹಾರಿಸಿ, ಅವ್ರಿಗೇನು ಏಟ್ ಮಾಡಬೇಡಿ, ಬಟ್ ಅವ್ರ ಹತ್ರ ಇರುವ ದುಡ್ಡನ್ನ, ಐ ಮೀನ್ ಡೈಮಂಡ್ ಅನ್ನ ಕಿತ್ಕೊಂಡು ಬನ್ನಿ ಅಂತ. ಅಂಡ್ ಡೈಮಂಡ್ ಗೆ ಇನ್ಶೂರೆನ್ಸ್ ಇದೆ, ಸೊ ನಮ್ಗೇನ್ ಲಾಸ್ ಆಗೋದಿಲ್ಲ, ಆ ಡೈಮಂಡ್ ಅನ್ನ ಆರಾಮಾಗಿ ಮಾರ್ಬಿಟ್ಟು ದುಡ್ಡು ಮಾಡಬಹುದು ಅಂತಲೂ ಹೇಳ್ತಾರೆ. ಹಿಂಗ್ ಮಾಡಿದ್ರೆ 40 ಲಕ್ಷ ದುಡ್ಡು ಕೊಡ್ತೀನಿ ಅಂತಲೂ ಹೇಳ್ತಾರೆ ಅರುಣ್. ಸರಿ ಅಂತ ಇವರು ಮತ್ತೆ ಅಂದ್ರೆ ಗಣೇಶ ಅವರ ಫ್ರೆಂಡ್ ಇಬ್ರು ರೆಡಿ ಆಗ್ತಾರೆ ಕದಿಯೋಕೆ. ಆ ಕಡೆ ರುದ್ರ ಕೂಡ ಒಂದಷ್ಟು ಜನಗಳನ್ನ ರೆಡಿ ಮಾಡೋರೆ ಮುಂಬೈಗೆ ಹೋಗಿ ಗಣಪತಿಯನ್ನ ತರೋಕೆ. ರುದ್ರ ಈಗ ಮುಂಬೈಗೆ ಹೊರಟರು ಲಾರಿ ತಗೊಂಡು. ಅಲ್ಲಿ ಹರೀಂದರ್ ಅನ್ನುವ ಗಣಪತಿ ಮಾರುವ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತಾರೆ. ಅವ್ರ ಜೊತೆನೆ ಡೀಲ್ ಆಗಿರೋದು. ಅವರು ಗಣಪತಿಯ ಒಳಗಡೆ 100 ಕೋಟಿ ರೂಪಾಯಿನ ಇಟ್ಬಿಟ್ಟು ಗಣಪತಿಯನ್ನ ಸೀಲ್ ಮಾಡಿ, ರುದ್ರ ಅವರೇ ನಿಮ್ಮ ಗಣಪತಿ ರೆಡಿ ಆಗಿದೆ ಅಂತ ಹೇಳಿ ಇವರ ಲಾರಿಗೆ ಗಣಪತಿಯನ್ನ ಶಿಫ್ಟ್ ಮಾಡಿಸ್ತಾರೆ. ಅಂಡ್ ಗಣಪತಿಯನ್ನ ಗುರುತಿಸೋಕೆ ಈಸಿ ಆಗ್ಲಿ ಅಂತ ಹೇಳಿ ಗಣಪತಿಯ ಹಣೆಯಲ್ಲಿರುವ ಚಂದ್ರನನ್ನ ಎಡಭಾಗಕ್ಕೆ ತಿರುಗಿಸಲಾಗುತ್ತೆ. ಇನ್ನು ಹರೀಂದರ್ ಜೊತೆಗೆ ಚೋಟು ಅನ್ನುವ ಕೆಲಸ ಮಾಡುವ ಹುಡುಗ ಕೂಡ ಇರ್ತಾನೆ. ಹರೀಂದರ್ ಮತ್ತೆ
ಚೋಟು ಇಬ್ರು ಸೇರಿಸಿ ಗಣೇಶನನ್ನ ರೆಡಿ ಮಾಡಿದರೆ ಲಾರಿಯಲ್ಲಿ ಕೂರ್ಸಿದ್ದಾರೆ. ಇನ್ನೇನ್ ಇವರು ಹೊರಡಬೇಕು ಹೈದರಾಬಾದ್ ಕರ್ನೂಲ್ ಕಡೆಗೆ. ಅಷ್ಟರಲ್ಲಿ ಜೈಲ್ನಲ್ಲಿ ಕಿತಾಪತಿ ಮಾಡಿ ಗಲಾಟಿ ಮಾಡ್ಕೊಂಡಿದ್ರಲ್ಲ ರುದ್ರ, ಆ ವ್ಯಕ್ತಿಗಳು ರುದ್ರನ ಮೇಲೆ ಮುಂಬೈನಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ರುದ್ರನ್ ಕಡೆಯವ್ರಿಗೂ ಆ ರೌಡಿಗಳಿಗೂ ಸಣ್ಣ ಗನ್ ಫೈಟ್ ನಡೆಯುತ್ತೆ. ಚೋಟುಗೆ ಗಣೇಶ್ ನೋಡ್ಕೊ ಅಂತ ಹೇಳಿ ಇವರಿಬ್ರು ಫೈಟ್ ಆಡ್ಲಿಕ್ಕೆ ಹೋಗ್ತಾರೆ. ಸರಿ, ಅಪೋನೆಂಟ್ಸ್ ಗಳನ್ನೆಲ್ಲ ಮುಗಿಸಿ ರುದ್ರ ಬರ್ತಾರೆ ಗಣೇಶನ್ನ ತಗೊಂಡು ಹೋಗಕ್ಕೆ. ಲಾರಿಯನ್ನ ಓಡಿಸ್ಕೊಂಡು ಕರ್ನೂಲ್ ಕಡೆಗೆ ಬರ್ತಾರೆ. ಈ ಕಡೆ ಅವತ್ತ ರಾತ್ರಿನೇ ಡೈಮಂಡ್ ಅನ್ನ ಕದಿಯೋಕೆ ಗಣೇಶ ಹೋಗೋರೆ. 11 ಗಂಟೆ ಕರೆಕ್ಟ್ ಆಗಿ ಸೆಕ್ಯೂರಿಟಿ ಕಾಫಿ ಕುಡಿಯೋಕೆ ಹೋಗಿರ್ತಾರೆ. ಅದೇ ಸಮಯ ನೋಡ್ಕೊಂಡು ಇವರು ಒಳಗಡೆ ನುಗ್ಗಿ ರಾಹುಲ್ ಅವರ ಅಪ್ಪನಿಗೆ ಗನ್ ತೋರಿಸಿ ಡೈಮಂಡ್ ಕೊಡು ಅಂತ ಕೇಳ್ತಾರೆ. ರಾಹುಲ್ ಅವರ ಅಪ್ಪ ಕಪ್ಪಾಳಕ್ಕೆ ಒಂದ್ ಕೊಡ್ತಾರೆ. ಬಡಿಸೆ ನನ್ನ ಹತ್ರನೇ ಡೈಮಂಡ್ ಕದಿಯೋಕ್ ಬಂದಿದ್ಯಾ ಅಂತ. ಬಟ್ ಇವರು ಗನ್ ತಗೊಂಡು ಹೆದರಿಸಿ ಕೊಟ್ರೆ ಸರಿ, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀವಿ ಅಂತಾರೆ. ಸರಿ ಅಂತ ಹೇಳಿ ಅವರು ಡೈಮಂಡ್ ಅನ್ನ ತೆಗೆದು ಇವರಿಗೆ ತೋರಿಸ್ತಾ ಡೇಂಜರ್ ಬಟನ್ ಅನ್ನ ಪ್ರೆಸ್ ಮಾಡ್ಬಿಡ್ತಾರೆ, ಸೆಕ್ಯೂರಿಟಿಗಳೆಲ್ಲ ಬರ್ಲಿ ಅಂತ. ನಮ್ಮನ್ನೇ ಸಿಕ್ಕಾಕ್ಸಕ್ ನೋಡ್ತೀಯಾ ಅಂತ ಪ್ಯಾನಿಕ್ ಮೋಡ್ ಅಲ್ಲಿ ರಾಹುಲ್ ಅವ್ರ ಅಪ್ಪನಿಗೆ ಶೂಟೇ ಮಾಡ್ಬಿಡ್ತಾರೆ ಗಣೇಶ. ಬುಲೆಟ್ ಹೋಗಿ ಅವರ ಶೋಲ್ಡರ್ ಗೆ ತಗ್ಲಾಗ್ತೆ. ಬಾಯಿಗೆ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೋತೀವಿ ಅಂತ ಹೇಳಿ ಇವರು ಡೈಮಂಡ್ ಅನ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಓಡೋಗ್ತಾರೆ. ವಾಪಸ್ ಹೋಗ್ಬೇಕಾದ್ರೆ ರಾಹುಲ್ ಕಾಲ್ ಮಾಡ್ತಾರೆ. ಏನಪ್ಪ ಬರೀ ಹೆದರ್ಸು ಅಂದ್ರೆ ನಮ್ಮ ಅಪ್ಪಂಗ್ ಶೂಟೇ ಮಾಡ್ಬಿಟ್ಟಿದ್ಯಲ್ಲ, ಎನಿವೇ ಇವಾಗ ಡೈಮಂಡ್ ಕೊಡು, ನಮ್ಮ ಪ್ಲಾನ್ ಪ್ರಕಾರ ಡೈಮಂಡ್ ಅನ್ನ ತಗೊಂಡು ನಿನ್ಗೆ 40 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಬಾ ಅಂತ ಒಂದು ಏರಿಯಾಗೆ ಇನ್ವೈಟ್ ಮಾಡ್ತಾರೆ ಗಣೇಶ ರಾಹುಲ್ನ. ಆ ಏರಿಯಾಗೆ ಹೋಗ್ಬೇಕಾದ್ರೆ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾರೆ. ಅಲ್ಲ, ಅವನಿಗೆ ಈ ಡೈಮಂಡ್ ಅನ್ನ ಕೊಟ್ಟು ನಾವ್ಯಾಕೆ 40 ಲಕ್ಷ ತಗೋಬೇಕು, ನಾವೇ ಡೈರೆಕ್ಟ್ ಆಗಿ ಚೆನ್ನೈಗೆ ಹೋಗಿ ಡೈಮಂಡ್ ಅನ್ನ ಮಾರ್ಬಿಟ್ರೆ ಎಷ್ಟೊಂದು ದುಡ್ಡು ಮಾಡಬಹುದಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಸೊ ರಾಹುಲ್ ಬಂದಾಗ ಡೈಮಂಡ್ ಅನ್ನ ಕೊಡೋದು ಬಿಟ್ಟು ಇವ್ರು ಕಾರ್ ಓಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾರೆ. ರಾಹುಲ್ ಕಾರ್ ನಲ್ಲಿ ಇವರನ್ನ ಫಾಲೋ ಮಾಡ್ತಾರೆ. ಬೈ ದ ವೇ ರಾಹುಲ್ ಪ್ಲಾನ್ ಏನು ಅಂದ್ರೆ ಡೈಮಂಡ್ ತಗೊಂಡು ಇವರಿಬ್ಬರನ್ನ ಮುಗಿಸ್ಬಿಡ್ಬೇಕು ಅಂತ. ಯಾಕಂದ್ರೆ ಇವರಿಬ್ರು ಬದುಕಿದ್ರೆ ನಮ್ಮ ಅಪ್ಪನ ಆಫೀಸ್ ನಲ್ಲಿ ನಾನೇ ಕಳ್ತನ ಮಾಡಿಸಿದ್ದು ಅಂತ ಹೇಗಾದ್ರೂ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಭಯಾನಕ ಚೇಸಿಂಗ್ ನಡೆಯುತ್ತೆ ರಾಹುಲ್ ಮತ್ತೆ ಗಣೇಶ್ ನಡುವೆ. ರಾಹುಲ್ ಫಾರ್ಮುಲಾ 1 ಡ್ರೈವರ್ ಸ್ಕಿಲ್ಸ್ ಗಳನ್ನ ಉಪಯೋಗಿಸಿ ಹೇಗೋ ಎಸ್ಕೇಪ್ ಆಗ್ತಾರೆ. GTA ವೈಸ್ ಸಿಟಿ ತರ ಕಾರನ್ನ ಆಕಾಶದಲ್ಲೆಲ್ಲ ಎಗರಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಅವರನ್ನ ಚೇಸ್ ಮಾಡೋ ಭರದಲ್ಲಿ ರಾಹುಲ್ ಮರಕ್ಕೆ ಡಿಕ್ಕಿ ಹೊಡ್ಕೊಂಡು ಪ್ರಜ್ಞೆ ತಪ್ಪಿಡ್ತಾರೆ. ಬೈ ದ ವೇ ರಾಹುಲ್ ಕೂಡ ಇಬ್ರು ಸುಪಾರಿ ಕಿಲ್ಲರ್ಸ್ ಅನ್ನ ಕರೆ ತಂದಿದ್ದಾರೆ ಇವರಿಬ್ಬರನ್ನ ಸಾಯಿಸೋಕೆ. ಅವರಿಬ್ರು ಕೂಡ ಕಾರ್ ನಲ್ಲಿ ಉಳ್ಕೊಂಡ್ಬಿಡ್ತಾರೆ. ಈ ಕಡೆ ಎಸ್ಕೇಪ್ ಆದ ಗಣೇಶ ಮತ್ತೆ ಅವರ ಫ್ರೆಂಡ್ ತಮ್ಮ ಬಳಿ ಇರುವ ಗನ್ ಅನ್ನ ತಗೊಂಡು ನದಿಗೆ ಎಸ್ಬಿಟ್ಟು ಈ ಡೈಮಂಡ್ ತಗೊಂಡು ಚೆನ್ನೈಗೆ ಹೋಗೋಣ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ನ್ಯೂಸ್ ನಲ್ಲೆಲ್ಲ ಸುದ್ದಿ ಬಂದಿದೆ 7 ಕೋಟಿ ಬೆಲೆಯ ಡೈಮಂಡ್ ಕಳ್ಳತನ ಆಗಿದೆ ಅಂತ. ಸೊ ಲೋ ಪ್ರೊಫೈಲ್ ಆಗಿ ಆಂಧ್ರ ಒಳಗಡೆನೆ ಇರೋಣ ಅಂತ ಸದ್ಯಕ್ಕೆ ಡಿಸೈಡ್ ಮಾಡ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಬೈ ಎಲೆಕ್ಷನ್ ಆಗ್ತಿರುವ ಏರಿಯಾಗೆ ಬರ್ತಾರೆ. ಸೊ ಪೊಲೀಸ್ ಅವರಲ್ಲಿ ನಾಕಾಬಂದಿ ಹಾಕಿದರೆ ಯಾರಾದ್ರೂ ದುಡ್ಡು ಸಪ್ಲೈ ಮಾಡ್ತಿರಬಹುದು ಅಂತ. ಸೊ ಪ್ರತಿಯೊಂದು ಕಾರ್ ಅನ್ನ ಪೊಲೀಸ್ನವರು ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಕಾರ್ ನಲ್ಲಿರುವ ಮನುಷ್ಯರನ್ನು ಚೆಕ್ ಮಾಡ್ತಾರೆ. ಈಗೇನಾದ್ರೂ ಇವ್ರು ಚೆಕ್ ಮಾಡಿದ್ರೆ ನಮ್ಮ ಹತ್ರ ಇರೋ ಡೈಮಂಡ್ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಗಣೇಶ್ಗೆ ಏನು ಮಾಡ್ಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಕಾರಿನಿಂದ ಇಳಿದು ಸುತ್ತಮುತ್ತ ನೋಡ್ತಾರೆ ಡೈಮಂಡ್ ನ ಎಲ್ಲಿಡೋದು ಅಂತ. ಇವರ ಕಾರಿನ ಹಿಂದ್ಗಡೆ ಲಾರಿನಲ್ಲಿ ದೊಡ್ಡ ಗಣೇಶ ಕಾಣುತ್ತೆ. ಲಾರಿ ಮೇಲೆ ಹತ್ಬಿಟ್ಟು ಗಣೇಶ ಅವರ ಸೊಂಡಲಿನಲ್ಲಿ ಡೈಮಂಡ್ ಅನ್ನ ಹಾಕ್ಬಿಡ್ತಾರೆ. ಅಂಡ್ ಪೊಲೀಸರಿಂದ ಈ ಡೈಮಂಡ್ ಎಸ್ಕೇಪ್ ಆಗುತ್ತೆ. ಪೊಲೀಸರು ಲಾರಿಯನ್ನು ಚೆಕ್ ಮಾಡ್ತಾರೆ. ಬಟ್ ಗಣೇಶನ ಮೂರ್ತಿಯನ್ನ ಜಾಸ್ತಿ ಚೆಕ್ ಮಾಡೋದಿಲ್ಲ. ಸೊ ಗಣೇಶನ ಮೂರ್ತಿಯಲ್ಲಿರುವ 100 ಕೋಟಿ ರೂಪಾಯಿಯು ಹಾಗೆ ಸೊಂಡಿಲಿನಲ್ಲಿರುವ ಡೈಮಂಡ್ ಎರಡೂ ಕೂಡ ನಾಕಾಬಂದಿಯಿಂದ ತಪ್ಪಿಸ್ಕೊಳ್ಳುತ್ತೆ. ಈಗ ಗಣೇಶನ ಮೂರ್ತಿಯನ್ನ ಫಾಲೋ ಮಾಡ್ಕೊಂಡು ಕಾರ್ ನಲ್ಲಿ ಹೋಗ್ತವ್ರೆ. ಹೇಗಾದ್ರೂ ಮಾಡಿ ಡೈಮಂಡ್ ಅನ್ನ ವಾಪಸ್ ತಗೊಳ್ಳೋಣ ಅಂತ. ಅರ್ಧ ದಾರಿಯಲ್ಲಿ ಇವರ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ. ಗಣೇಶನ ಮೂರ್ತಿ ಮುಂದಕ್ಕೆ ಹೋಗ್ಬಿಡುತ್ತೆ. ಇವ್ರ ಕಾರಿನಿಂದ ಇಳಿದು ಅಟ್ಟಿಸ್ಕೊಂಡು ಹೋಗ್ತವ್ರೆ ಲಾರಿಯನ್ನ. ಬಟ್ ಲಾರಿ ಮುಂದಕ್ಕೆ ಹೋಗ್ಬಿಟ್ಟಿದೆ. ಫೈನಲಿ ಲಾರಿ ಕಿಶೋರ್ ರೆಡ್ಡಿ ಮನೆಗೆ ಹೋಗುತ್ತೆ. ಕಿಶೋರ್ ರೆಡ್ಡಿ ಲಾರಿನ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ. ಫೈನಲಿ ನನ್ನ ದುಡ್ಡು ನನ್ನ ಹತ್ರ ಬಂತು ಅಂತ ಗಣೇಶನ ಕೆಳಗಿಳಿಸಿ ಪೂಜೆ ಮಾಡಿ ಗಣೇಶನ ಮೇಲೆ ನೀರು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ದಟ್ 5 ನಿಮಿಷಗಳ ನಂತರ ಗಣೇಶ ಕರಗಿ ಅದ್ರೊಳಗಡೆ ಇರುವ ದುಡ್ಡನ್ನ ಎತ್ಕೊಳ್ಳೋಣ ಅಂತ. ನೀರು ಹಾಕಿದ ನಂತರ ಗಣೇಶ ಫುಲ್ಲು ಕರಗತ್ತೆ. ಒಳಗಡೆ 100 ಕೋಟಿ ದುಡ್ಡಿಗಾಗಿ ಇವರು ಆಂಟಿಸಿಪೇಟ್ ಮಾಡ್ತವ್ರೆ. ಬಟ್ 1 ರೂಪಾಯಿಯೂ ದುಡ್ಡಿಲ್ಲ, ಡೈಮಂಡ್ ಕೂಡ ಇಲ್ಲ. ಅಲ್ಲಿ ಏನಾಯ್ತು ಇರೋದಲ್ಲ, ಎಲ್ಲರಿಗೂ ಕನ್ಫ್ಯೂಷನ್. ಕಿಶೋರ್ ರೆಡ್ಡಿಗೆ ಈಗ ರುದ್ರನ್ ಮೇಲೆ ಡೌಟು. ನೀನೇ ಏನೋ ಮಾಡಿದ್ಯಾ, ದುಡ್ಡು ಏನಾದ್ರೂ ನನ್ ಕೈಗೆ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ ನಿನ್ ಕತೆ ಅಂತ ರುದ್ರ ಹೇಳ್ತಾರೆ. ನನ್ಗೆ ನನ್ನ ರೆಪ್ಯುಟೇಷನ್ ಮುಖ್ಯ, ನನ್ನ ಪ್ರಾಣ ಮುಖ್ಯ ಅಲ್ಲ. ನಾನು ನಿಮ್ಮ ದುಡ್ಡನ್ನ ಮುಟ್ಟೇ ಇಲ್ಲ, ಅದೆಲ್ಲಿದ್ರು ನಾನು ತಗೊಂಡು ಬರ್ತೀನಿ, ನೀವು ಸುಮ್ನಿರಿ ಅಂತ. ನಂತರ ರುದ್ರ ನರೇಂದ್ರಂಗೆ ಕಾಲ್ ಮಾಡ್ತಾರೆ. ವಿಗ್ರಹದಲ್ಲಿ ದುಡ್ಡೇ ಇಲ್ಲ, ಏನಾಯ್ತು ದುಡ್ಡು ಅಂತ. ಆಗ ನರೇಂದ್ರ ಹೇಳ್ತಾರೆ, ಜೋಕ್ ಮಾಡ್ತಿದ್ದೀರಾ, ದುಡ್ಡೆಲ್ಲ ವಿಗ್ರಹದಲ್ಲೇ ಇತ್ತಲ್ಲ ಅಂತ. ಆಗ ಅವ್ರಿಗೆ ನೆನಪಾಗುತ್ತೆ, ನಾನು ಚೋಟುನ ಬಿಟ್ಬಿಟ್ಟು ಫೈಟ್ ಆಡಕ್ ಹೋಗಿದ್ದೆ. ಚೋಟುನ ಕೇಳಿದ್ರೆ ಗೊತ್ತಾಗ್ಬೋದು ವಿಗ್ರಹದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ ಅಂತ. ಸೊ ನರೇಂದ್ರ ಚೋಟುನ ಕರೀತಾರೆ, ಕೇಳ್ತಾರೆ ಅವತ್ತು ವಿಗ್ರಹ ಏನಾದ್ರೂ ಎಕ್ಸ್ಚೇಂಜ್ ಆಯ್ತಾ ಅಂತ. ಆಗ ಚೋಟು ಹೇಳ್ತಾನೆ, ಅಯ್ಯೋ ಬೈ, ನಾನು ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ, ಅವತ್ತು ನೀವೆಲ್ಲ ಫೈಟ್ ಆಡೋಕ್ ಹೋದಾಗ ಮತ್ತೊಬ್ಬ ವ್ಯಕ್ತಿ ಆಂಧ್ರ ಪ್ರದೇಶದಿಂದ ಬಂದಿದ್ರು. ನನಗೆ ಇದೇ ವಿಗ್ರಹ ಬೇಕು ಅಂತ ಕೇಳಿದ್ರು. ನಾನು ಹೇಳ್ದೆ ಇದಕ್ಕೆ 1.5 ಲಕ್ಷ ಆಗತ್ತೆ ಅಂತ. 1 ಲಕ್ಷ ಬೆಲೆಯ ವಿಗ್ರಹಕ್ಕೆ 1.5 ಲಕ್ಷ ಕೊಡಕ್ ಆತ ರೆಡಿ ಇದ್ದ. 50,000 ಪ್ರಾಫಿಟ್ಗೆ ಅದನ್ನ ಮಾರ್ಬಿಟ್ಟೆ. ಅದೇ ಮಾಡೆಲ್ನ ಮತ್ತೊಂದು ವಿಗ್ರಹವನ್ನ ಈ ಲಾರಿನಲ್ಲಿಟ್ಟೆ ಅಂತ ಹೇಳ್ತಾನೆ ಚೋಟು. ಅರವಿಂದರ್ಗೆ ಉರ್ದೋಗುತ್ತೆ, ಅಯ್ಯೋ ನೀನು ಮಕ್ಕಾರ್ತಿ ಎತ್ತ, 50,000 ಆಸ್ತಿಗೆ 100 ಕೋಟಿ ಹೋಯ್ತಲ್ಲೋ ಅಂತ. ಎನಿವೆ ನಂತರ ರುದ್ರಾಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ನಮ್ ಚೋಟು ಬೇರೊಬ್ಬ
ಇನ್ನೊಬ್ಬ ವ್ಯಕ್ತಿಗೆ ಮಾರ್ಬಿಟ್ಟಿದ್ದಾನೆ. ಆತ ಕೂಡ ಆಂಧ್ರ ಪ್ರದೇಶದವನೇ, ಕರ್ನೂಲ್ ನಲ್ಲೇ ಇದ್ದಾನೆ, ನಿಮ್ಮ ಏರಿಯಾದಿಂದ 50 ಕಿಲೋಮೀಟರ್ ದೂರದಲ್ಲಿದ್ದಾನೆ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಡ್ರೆಸ್ ಅನ್ನ ಕೊಡ್ತಾರೆ. ಈ ವಿಚಾರ ಕಿಶೋರ್ ರೆಡ್ಡಿಗೆ ಗೊತ್ತಾಗುತ್ತೆ. ಬಟ್ ಆ ಏರಿಯಾ ಇರೋದು ಕಿಶೋರ್ ರೆಡ್ಡಿಯ ಅಪೋಸಿಷನ್ ಪಾರ್ಟಿಯ MLA ಏರಿಯಾದಲ್ಲಿ. ಸೊ ಅಲ್ಲಿ ಸ್ವಲ್ಪ ಈ ವಿಚಾರ ಗೊತ್ತಾದ್ರೂ ನನ್ನ ಕತೆ ಅಷ್ಟೇ, ಅವ್ರು ಏನಾದ್ರು ಮಾಡ್ಬಿಡ್ತಾರೆ ವಿಗ್ರಹಕ್ಕೆ ಅಂತ ಹೇಳಿ ಕಿಶೋರ್ ರೆಡ್ಡಿ ರುದ್ರಾಗೆ ಹೇಳ್ತಾರೆ ಸೈಲೆಂಟ್ ಆಗಿ ಆ ವಿಗ್ರಹದಲ್ಲಿರುವ ದುಡ್ಡನ್ನ ತಗೊಂಡು ಬಾ ಅಂತ. ಸರಿ ಅಂತ ಹೇಳಿ ರುದ್ರ ತನ್ನ ಚೇಲಗಳನ್ನ ಕರ್ಕೊಂಡು ಆ ಊರಿನ ಕಡೆಗೆ ಹೊರಡ್ತಾರೆ. ಈ ಕಡೆ ಗಣೇಶ ಮತ್ತು ಆತನ ಫ್ರೆಂಡ್ ಶಂಕರ ಇವರಿಬ್ರು ಕೂಡ ಊರಿಗೆ ಎಂಟ್ರಿ ಆಗ್ಬಿಟ್ಟು ಹೇಗಾದ್ರೂ ಮಾಡಿ ಡೈಮಂಡ್ ನ ತಗೊಳ್ಬೇಕು ಅಂತ ಡಿಸೈಡ್ ಮಾಡೋರೆ. ಬಟ್ ಹೇಗೆ ಎಂಟ್ರಿ ಆಗೋದು, ಇವರೊಂದು ಪ್ಲಾನ್ ಮಾಡ್ತಾರೆ. ನಾವು ಮೀಡಿಯಾದವರ ವೇಷ ಹಾಕೊಂಡು ಜರ್ನಲಿಸ್ಟ್ ಗಳು ಅಂತ ಹೇಳಿ ಅಲ್ಲಿ ಹೋಗಿ ಡೈಮಂಡ್ ಅನ್ನ ಕದಿಯೋಣ ಅಂತ. ಈಗ ಊರಿನಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿರೋದು ರಾಜವಾರು ಅನ್ನುವ ಒಬ್ಬ ವ್ಯಕ್ತಿ. ಊರ್ನವರೆಲ್ಲ ಎಷ್ಟು ದೊಡ್ಡ ವಿಗ್ರಹ ತಂದಿದ್ಯಪ್ಪ ಅಂತ ಕೇಳ್ತವ್ರೆ. ರಾಜವಾರುನ ನಾನು ಮುಂಬೈಯಿಂದ ತರಿಸಿದೀನಿ ಅಂತ ಜಂಬ ಕೊಚ್ಕೊಂತವ್ರೆ. ಈ ಕಡೆ ರಾಹುಲ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅವ್ರನ್ನ ಎತ್ಕೊಂಡು ಹೋಗಿ ಜನಗಳು ಕಟ್ಟಾಕ್ಬಿಟ್ಟವ್ರೆ. ಈಗ ಅವ್ರಿಗೆ ಪ್ರಜ್ಞೆ ಬಂದಿದೆ, ನೀನು ಕುಡಿದು ಗಾಡಿ ಓಡಿಸಿದ್ದಕ್ಕೆ ನಮ್ಮ ಊರಿನ ಫಸ್ಲೆಲ್ಲ ಹಾಳಾಗಿದೆ, ಸೊ ನೀನು ಬಂದು ಗದ್ದೆನಲ್ಲಿ ನಾಟಿ ಮಾಡುವ ಇಲ್ಲ ಅಂದ್ರೆ ಕಳೆ ಕೀಳು ಅಂತ ಹೇಳಿ ರಾಹುಲ್ ಮತ್ತೆ ಆತನ ಇಬ್ಬರು ಚೇಲಾಗಳನ್ನ ಕಳೆ ಕೀಳೋ ಕೆಲ್ಸಕ್ಕೆ ಹಾಕ್ಬಿಡ್ತಾರೆ. ಕಾಲ್ಗೆಲ್ಲ ಚೈನ್ ಕೂಡ ಹಾಕ್ಬಿಟ್ಟವ್ರೆ. ನೀನ್ ಎಷ್ಟೇ ಶ್ರೀಮಂತ ಆದ್ರೂ ನಮ್ಗೇನ್ ಪ್ರಯೋಜನ ಇಲ್ಲ ಅಂತ. ಈ ಕಡೆ ರಾಜವಾರು ಪೆಂಡಾಲ್ ನಲ್ಲಿ ಇನ್ನು ಲೈಟ್ ಗಳು ಹಾಕಿರೋದಿಲ್ಲ. ಸೊ ಆ ರುದ್ರ ಕಡೆಯವರು ನಾವು ಲೈಟ್ ಹಾಕ್ತಿವಿ ಇವತ್ತು ರಾತ್ರಿ ಎಷ್ಟರಲ್ಲಿ ಅಂತ ಹೇಳಿ ಲೈಟ್ ಹಾಕೋರ ರೂಪದಲ್ಲಿ ಬಂದು ಪೆಂಡಾಲ್ ನ ಸೇರ್ಕೊಂತಾರೆ. ಈ ಕಡೆ ಗಣೇಶ ಮತ್ತೆ ಶಂಕರ ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ಪೆಂಡಾಲ್ಗೆ ಬರ್ತಾರೆ. ಅಂಡ್ ಸೊಂಡಿಲಿನಲ್ಲಿ ಇರುವ ಡೈಮಂಡ್ ಅನ್ನ ಎತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಡೈಮಂಡ್ ಇವರ ಕೈ ತಾಕಿ ಜಾರಿ ಇನ್ನು ಒಳಗಡೆ ಹೋಗಿ 100 ಕೋಟಿ ದುಡ್ಡಿನ ಕಂತೆ ಇದೆಯಲ್ಲ ಅದ್ರ ಮೇಲೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಡೈಮಂಡ್ ಕೈ ತಪ್ಪೋಯ್ತು, ಬೇರೆ ಏನಾದ್ರೂ ಪ್ಲಾನ್ ಮಾಡೋಣ ಅಂತ ಶಂಕರ್ ಡಿಸೈಡ್ ಮಾಡ್ತಾರೆ. ಶಂಕರ್ ಅಂಡ್ ಗಣೇಶ್ ಇಬ್ರು ಡಿಸೈಡ್ ಮಾಡ್ತಾರೆ. ಇನ್ನು ಅದೇ ಊರಿನಲ್ಲಿ ನೀಲವೇಣಿ ಅನ್ನೋ ಒಬ್ಬ ಬ್ಯೂಟಿಫುಲ್ ಹುಡುಗಿ ಇರ್ತಾಳೆ. ಅವಳನ್ನ ನೋಡಿ ಗಣೇಶಗೆ ಲವ್ ಆಗ್ಲಿಕ್ಕೆ ಶುರುವಾಗತ್ತೆ. ಈಗ ರುದ್ರ ಕಡೆಯವ್ರಿಗೆ ಈ ಜರ್ನಲಿಸ್ಟ್ ಗಳು ಯಾಕೆ ಇಲ್ಲಿಗೆ ಬಂದವ್ರೆ, ನನ್ನ ಮಕ್ಳು ಏನೋ ಕಿತಾಪತಿ ಮಾಡ್ತಾವ್ರೆ ಅಂತ ಡೌಟ್. ಎನಿವೆ 8 ಗಂಟೆಗೆ ಸರಿಯಾಗಿ ಗಣಪತಿಗೆ ಅಭಿಷೇಕ ಮಾಡ್ಲಿಕ್ಕೋಸ್ಕರ ಸ್ಕ್ರೀನ್ ಹಾಕ್ತಾರೆ ಪಂಡಿತರು. ಆಗ ಪಂಡಿತರನ್ನ ಪ್ರಜ್ಞೆ ತಪ್ಪಿಸಿ ನಮ್ಮ 100 ಕೋಟಿಯನ್ನ ಹೊಡ್ಕೊಂಡು ಹೋಗೋಣ ಅಂತ ರುದ್ರ ಡಿಸೈಡ್ ಮಾಡ್ತಾರೆ. ಆ ಕಡೆ ಗಣೇಶ ಕೂಡ ಅದೇ ಪ್ಲಾನ್ ಹಾಕೋರೆ. 8 ಗಂಟೆಗೆ ಅವರು ಏನ್ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. ಆಗ ಸ್ಕ್ರೀನ್ ಹಾಕ್ತಾರೆ, ನಾವು ಹೋಗಿ ಪಂಡಿತರನ್ನ ಇಂಟರ್ವ್ಯೂ ಮಾಡುವ ನೆಪದಲ್ಲಿ ಡೈಮಂಡ್ ಅನ್ನ ಕದ್ಕೊಂಡು ಬರೋಣ ಅಂತ. ಸರಿ 8 ಗಂಟೆಗೆ ಡೈಮಂಡ್ ಅನ್ನ ವ್ಯಾಕ್ಯೂಮ್ ಕ್ಲೀನರ್ ನ ಮುಖಾಂತರ ಸಕ್ ಮಾಡೋದು ಅಂತ ಡಿಸೈಡ್ ಮಾಡೋರೆ ಗಣೇಶ ಅವರು. ಇದಕ್ಕೋಸ್ಕರ ಯಾರೋ ಹುಡುಗ ಸ್ಕೂಲ್ ಪ್ರಾಜೆಕ್ಟ್ ಮಾಡಿರುವ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಕದ್ಕೊಂಡು ಬರ್ತಾರೆ. 8 ಗಂಟೆ ಆಗುತ್ತೆ, ಪಂಡಿತರ ಹತ್ರ ಇಂಟರ್ವ್ಯೂ ಮಾಡುವ ನೆಪದಲ್ಲಿ ಹೋಗ್ತಾರೆ. ಶಂಕರ್ ಇಂಟರ್ವ್ಯೂ ಮಾಡ್ತಾರೆ. ಗಣೇಶ ಹೋಗಿ ವ್ಯಾಕ್ಯೂಮ್ ಕ್ಲೀನರ್ ನ ಮುಖಾಂತರ ಡೈಮಂಡ್ ಅನ್ನ ಇನ್ನೇನ್ ಎತ್ಕೊಳ್ಬೇಕು ಅಷ್ಟರಲ್ಲಿ ರುದ್ರ ಅಲ್ಲಿಗೆ ಬಂದ್ಬಿಡ್ತಾರೆ. ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಸೊ ಗಣೇಶ ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಆಫ್ ಮಾಡಿ ಅವ್ರು ಇಂಟರ್ವ್ಯೂ ಮಾಡ್ತಿದೀವಿ ಅಂತ ಹೇಳ್ತಾರೆ. ಆಗ ಪಂಡಿತರು ಇಬ್ರನ್ನು ಕೇಳ್ತಾರೆ, ನೀವೆಲ್ಲ ಇಷ್ಟೊಂದ್ ಜನ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ. ಆಗ ರುದ್ರ ಹೇಳ್ತಾರೆ, ನಾವಿಲ್ಲಿ ಲೈಟ್ ಸೆಟಪ್ ಮಾಡೋಕ್ ಬಂದಿದೀವಿ ಅಂತ. ಸರಿ ನಾನು ಅಭಿಷೇಕ ಮಾಡ್ಬೇಕು, ಎಲ್ಲರೂ ಹೊರಗಡೆ ಹೋಗಿ ಅಂತ ಪಂಡಿತರು ಎಲ್ಲರನ್ನು ಹೊರಗಡೆ ಕಳಿಸ್ಬಿಡ್ತಾರೆ. ಮತ್ತೆ ಇವರ ಗಣೇಶನನ್ನ ಎತ್ಕೊಂಡು ಹೋಗುವ ಪ್ಲಾನ್ ತಪ್ಪೋಗುತ್ತೆ, ಮಿಸ್ ಆಗುತ್ತೆ. ನೆಕ್ಸ್ಟ್ ಅವತ್ ರಾತ್ರಿ ಹೇಗಾದ್ರೂ ಮಾಡಿ ಕದಿಯೋಣ ಅಂತ 2 ಕಡೆಯವರು ಡಿಸೈಡ್ ಮಾಡೋರೆ. ಆದ್ರೆ ರಾತ್ರಿ ಪೂರಾ ಜನಗಳು ಒಬ್ರಲ್ಲ ಒಬ್ರು ಎದ್ದು ಕುಂತ ಇದ್ದಾರೆ. ಸೊ ರಾತ್ರಿ ಕೂಡ ಗಣೇಶನ ಕದಿಯೋಕಾಗೋದಿಲ್ಲ ಇವ್ರಿಗೆ. ಸರಿ ಈಗ ರುದ್ರ ನೆಕ್ಸ್ಟ್ ಡೇ ಮತ್ತೊಂದ್ಸಲ ಕಳ್ತನ ಮಾಡುವ ಪ್ಲಾನ್ ಹಾಕ್ತಾರೆ. ರಾತ್ರಿ 8 ಗಂಟೆಗೆ ಪೂಜೆ ಮಾಡುವಾಗ ಊರಿನ ಹೊರಭಾಗದಲ್ಲಿರುವ ದನಗಳ ಕೊಟ್ಟಿಗೆಗೆ ಬೆಂಕಿ ಇಟ್ಬಿಡಿ. ಆಗ ಪೆಂಡಾಲ್ ಹತ್ರ ಇರುವ ಜನಗಳೆಲ್ಲ ಕೊಟ್ಟಿಗೆ ಹತ್ರಕ್ಕೆ ಹೋಗ್ತಾರೆ ದನಗಳನ್ನ ರಕ್ಷಣೆ ಮಾಡ್ಲಿಕ್ಕೆ. ಆಗ ನಾವು ಗಣೇಶನನ್ನ ಕದ್ಕೊಂಡು ಹೋಗ್ಬಿಡೋಣ ಅಂತ ಇವ್ರು ಅಂದ್ಕೊಂಡಂತೆ ಅವತ್ ರಾತ್ರಿ ಬೆಂಕಿ ಇಡಲಾಗತ್ತೆ. ಊರಿನ ಜನಗಳೆಲ್ಲ ದನಗಳ ಕೊಟ್ಟಿಗೆ ಹತ್ರ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಅವರ ಜೊತೆಗೆ ರುದ್ರ, ಗಣೇಶ, ಶಂಕರ್ನನ್ನು ಕರ್ಕೊಂಡು ಹೋಗಲಾಗುತ್ತೆ. ರುದ್ರನ ಕಡೆ ಇತರ ಚೇಲಾಗಳು ಗಣೇಶನನ್ನ ಕಿಡ್ನಾಪ್ ಮಾಡೋದು ಅಂತ ಡಿಸೈಡ್ ಮಾಡಿದ್ದಾರೆ. ಊರಿನವರೆಲ್ಲ ಈಗ ಹಸುಗಳನ್ನ ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಈ ಚೇಲಾಗಳು ಗಣೇಶನ ಕದಿಯೋಕ್ ಬಂದವ್ರೆ. ಆಗ ಅದೇ ಊರಿನಲ್ಲಿರುವ ಒಬ್ಬ ಹುಚ್ಚು ಡಾಕ್ಟ್ರು ಗಣೇಶನ್ ಪೆಂಡಾಲ್ ಹತ್ರ ನಿಂತ್ಕೊಂಡು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ ಹಂಗೆ ಹಿಂಗೆ ಅಂತ. ಜೊತೆಗೆ ಇವ್ರಗಳ ಹತ್ರನೇ ಇರುವ ಗನ್ ಅನ್ನ ಕಿತ್ಕೊಂಡು ಇವ್ರ ಕಡೆ ಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೊಮ್ಮೆ ಗಣೇಶನನ್ನ ಕದಿಯುವ ಪ್ರಯತ್ನ ತಪ್ಪೋಗತ್ತೆ. ಆ ಕಡೆ ಡೂಪ್ಲಿಕೇಟ್ ಜರ್ನಲಿಸ್ಟ್ ಗಣೇಶ ಮತ್ತೆ ರುದ್ರ ಸೇರ್ಕೊಂಡು ಎಷ್ಟೊಂದು ಹಸುಗಳನ್ನ ರಕ್ಷಣೆ ಮಾಡ್ತಾರೆ. ನೀಲವೇಣಿ ಅಂತ ಹುಡುಗಿ ಇದ್ದಳಲ್ಲ, ಅವಳ ಹಸುಗಳನ್ನು ರಕ್ಷಣೆ ಮಾಡ್ತಾರೆ. ಈ ಕಾರಣದಿಂದ ನೀಲವೇಣಿಗೂ ಲವ್ ಶುರು ಆಗ್ಬಿಡತ್ತೆ ಗಣೇಶನ ಮೇಲೆ. ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಆಗತ್ತೆ. ಇದೇ ಸಮಯದಲ್ಲಿ ಊರಿನಲ್ಲಿ ಎಷ್ಟು ದೊಡ್ಡ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಪೇಪರ್ನವರು ಒಂದು ಫೋಟೋ ಹಾಕಿದ್ದಾರೆ. ಆ ಫೋಟೋದಲ್ಲಿ ಗಣೇಶ ಮತ್ತೆ ಶಂಕರ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಇದನ್ನ ಅಲ್ಲಿ ಕಳೆ ಕೇಳ್ತಿರುವ ರಾಹುಲ್ ನೋಡ್ಬಿಡ್ತಾರೆ. ಸೊ ಅವರಿಬ್ರಿಗೂ ಒಂದು ಗತಿ ಕಾಣಿಸ್ಬೇಕು ಅಂತ ತನ್ನ ಚೇಲಾಗಳನ್ನ ಕರ್ಕೊಂಡು ಕಳೆ ಕೀಳೋ ಜಾಗದಿಂದ ಎಸ್ಕೇಪ್ ಆಗಿ ಇವರಿರುವ ಊರಿನ ಕಡೆಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಸರಿ ಈಗ 4th ಡೇ ಗಣೇಶನ್ನ ಇಟ್ಟು ಒಂದಿನ ಕಳೆದ್ರೆ ಗಣೇಶನನ್ನ ವಿಸರ್ಜನೆ ಮಾಡ್ಲಾಗತ್ತೆ. ಅವಾಗ ಡೈಮಂಡ್ ಸಿಗೋದಿಲ್ಲ ಅಂತ ಗಣೇಶ ಅಂಡ್ ಶಂಕರ್ ಡಿಸೈಡ್ ಮಾಡಿ ಹೇಗಾದ್ರೂ ಇವತ್ತೇ ಕದ್ಬಿಡೋಣ ಡೈಮಂಡ್ ನ ಡಿಸೈಡ್ ಮಾಡ್ತಾರೆ. ಆ ಕಡೆ ರುದ್ರ ಕೂಡ ವಿಸರ್ಜನೆ ಮಾಡಿದ ನಂತರ ದುಡ್ಡು ಎಲ್ಲರ ಕಣ್ಗೂ ಕಾಣಿಸ್ಬಿಡುತ್ತೆ. ಸೊ ನಾವು ಏನಾದ್ರೂ ಮಾಡಿ ಸರಿಯೇ, ಗನ್ ತಗೊಂಡ್ ಎಲ್ಲರನ್ನ ಶೂಟ್ ಮಾಡಾದ್ರೂ ಸರಿಯೇ, ದುಡ್ಡನ್ನ
ಇವತ್ತು ತಗೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ರಾತ್ರಿ 2 ಗ್ಯಾಂಗ್ನವರು ಹೋಗೋರೆ ಕದಿಯೋಕೆ. ಇನ್ನೇನಲ್ಲಿ ದೊಡ್ಡ ಹಿಂಸಾಪಾತ ನಡಿಬೇಕು. ಅಷ್ಟರಲ್ಲಿ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಈ ಊರಿನಲ್ಲಿ ಯಾರೋ ಹೊಸಬರ ಎಂಟ್ರಿ ಆಗಿದ್ಯಂತೆ. ಅವರೆಲ್ಲ ಗಲಾಟಿ ಮಾಡುವ ಸಂಭವ ಇದೆ ಎಲೆಕ್ಷನ್ ಟೈಮ್ ನಲ್ಲಿ. ಸೊ ಎಲ್ಲರೂ ಬಂದು ನಮ್ಮ ಮುಂದೆ ನಿಲ್ಲಿ, ಯಾರಿಗಾದ್ರೂ ಡೌಟ್ ಇದ್ರೆ ಹೇಳಿ ಅಂತ ಎಲ್ಲಾ ಜನಗಳನ್ನ ಕರ್ಕೊಂಡು ಊರಿನ ಹೊರಭಾಗಕ್ಕೆ ಹೋಗ್ತಾರೆ. ಅವ್ರಿಗೆ ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾರೆ. ಯಾರು ಗಲಾಟಿ ಮಾಡುವಂತಿಲ್ಲ, ಯಾರ ಮೇಲಾದ್ರೂ ಡೌಟ್ ಇದ್ರೆ ನಮ್ಗೆ ಹೇಳಿ, ರೌಡಿಗಳ ಯಾರಾದ್ರೂ ನಿಮ್ ಕಣ್ಣಿಗೆ ಕಾಣಿಸಿದ್ರೆ ನಮ್ಗೆ ಹೇಳಿ ಅಂತ. ಸರಿ ಆಯ್ತು ಬಿಡಿ ಅಂತ 2 ಗ್ಯಾಂಗ್ನವರು ಮತ್ತೆ ಗಣೇಶನೆಡೆಗೆ ವಾಪಸ್ ಓಡೋಗ್ತಾರೆ ಕದಿಯೋಕೆ ಅಂತ. ಊರಿನ ಕಡೆಗೆ ವಾಪಸ್ ಬಂದ್ರೆ ಅಲ್ಲಿ ಒಂದು ಶಾಕ್ ಕಾದಿದೆ. ಪೆಂಡಾಲ್ ನಲ್ಲಿ ಗಣೇಶನೇ ಇಲ್ಲ. ರುದ್ರನ್ ಕಡೆಯವರು ಈ ಗಣೇಶನ್ ಕದ್ದಿಲ್ಲ, ಗಣೇಶನ್ ಕಡೆಯವರು ಗಣೇಶನ ಕದ್ದಿಲ್ಲ. ಹಾಗಿದ್ಮೇಲೆ ಗಣೇಶ ಎಲ್ಲೋಯ್ತು ಅಂತ 2 ಗ್ಯಾಂಗ್ನವ್ರಿಗೆ ಟೆನ್ಷನ್. ಅಂಡ್ ಇಷ್ಟು ಬೇಗ ಊರಿನಿಂದ ಹೊರಗೆ ಹೋಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಡೀ ಊರಿನಲ್ಲೆಲ್ಲ ಹುಡ್ಕೋಕೆ ಶುರು ಮಾಡ್ತಾರೆ. ಯಾವ್ದಾದ್ರು ದೊಡ್ಡ ಲಾರಿ ಅಥವಾ ಟ್ರಾಕ್ಟರ್ ನಲ್ಲಿ ಗಣೇಶ ಇದೆಯಾ ಅಂತ. ಇವ್ರಿಗೆ ಚಕ್ರದ ಗುರುತುಗಳು ಕಾಣಿಸ್ತವೆ. ಸೊ 2 ಗ್ಯಾಂಗ್ನವರು ಚಕ್ರದ ಗುರುತನ್ನ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಈ ಗಣೇಶನ ಎತ್ಕೊಂಡು ಹೋಗಿರೋದು ಗಣೇಶನ ಊರಿನಲ್ಲಿ ಇಟ್ಟಿದ್ರಲ್ಲ ರಾಜ್ ಅವರು ಅವರೇನೆ ಅಂತ. ಬೇಸಿಕಲಿ ಪೊಲೀಸರಿಗೆ ದುಡ್ಡು ಕೊಟ್ಟು, ಇನ್ಫ್ಯಾಕ್ಟ್ ಆ ಪೊಲೀಸರು ನಿಜವಾದ ಪೊಲೀಸರೆಲ್ಲ ಡೂಪ್ಲಿಕೇಟ್ ಪೊಲೀಸರನ್ನ ಕರೆಸಿ ಜನಗಳನ್ನೆಲ್ಲ ಊರಿನ ಹೊರಭಾಗಕ್ಕೆ ಕಳಿಸಿ ಗಣೇಶನನ್ನ ಕಿಡ್ನಾಪ್ ಮಾಡೋರೆ. ಅಂಡ್ ಗಣೇಶನ ಒಬ್ರು ಸ್ವಾಮೀಜಿ ಹತ್ರಕ್ಕೆ ತಗೊಂಡೋಗೋರೆ. ಇವ್ರು ಯಾಕೆ ಹಿಂಗ್ ಮಾಡಿದ್ರು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ನ ಮುಖಾಂತರ ನಮ್ಗೆ ಹೇಳ್ತಾರೆ. ರಾಜ ಅವರು ಅವರ ಫ್ಯಾಮಿಲಿ ಫುಲ್ಲು ಶ್ರೀಮಂತರ ಫ್ಯಾಮಿಲಿ. ಬಟ್ ಇವರಪ್ಪ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಟ್ಟು ರಾಜ ಅವರು ತಲೆ ಮೇಲೆ ಹೊರಿಸ್ಬಿಟ್ಟಿದ್ದಾರೆ. ನಿನ್ನಿಂದ ಬರೀ ಸಾಲ ಸಿಕ್ತು ಅಂತ ರಾಜ ಅವರು ಅವ್ರ ಅಪ್ಪನ ಜೊತೆ ಜಗಳಾಡ್ತಾರೆ. ಆಗ ಅವರಪ್ಪ ಹೇಳ್ತಾರೆ, ನಮ್ಗೆ ಒಬ್ರು ಸ್ವಾಮೀಜಿ ಸಿಕ್ಕಿದ್ರು. ಅವ್ರು ಹೇಳಿದ್ರು ಈ ಮನೆಯಲ್ಲಿ ದೊಡ್ಡ ಖನಿಜ ಇದೆಯಂತೆ. ಖನಿಜ ಇನ್ಫ್ಯಾಕ್ಟ್ ಟ್ರೆಜರ್ ಇದೆಯಂತೆ, ಅಂದ್ರೆ ನಿಧಿ ಇದೆಯಂತೆ. ಅವರನ್ನ ಕರ್ಕೊಂಡು ಬಂದು ನಿಧಿ ಎಲ್ಲಿದೆ ಅಂತ ಹುಡುಕು, ಆಗ ನೀನು ಶ್ರೀಮಂತ ಆಗ್ತೀಯ. ನನ್ನ ಜೊತೆ ಜಗಳ ಕಾಯ್ದು ಏನು ಪ್ರಯೋಜನ ಇಲ್ಲ ಅಂತ. ಸೊ ರಾಜ ಅವರು ಏನ್ ಮಾಡ್ತಾರೆ, ಊರಿನ ಹೊರಭಾಗದಲ್ಲಿರುವ ಸ್ವಾಮೀಜಿನ ಹುಡ್ಕೊಂಡು ಹೋಗ್ತಾರೆ. ಸ್ವಾಮೀಜಿ ಮನೆಗೆ ಬಂದು ಹೇಳ್ತಾರೆ, ಈ ಮನೆಯಲ್ಲೇನೋ ನಿಧಿ ಇದೆ, ಆದ್ರೆ ಆ ನಿಧಿ ನಿನಗೆ ಸಿಗಬೇಕು ಅಂದ್ರೆ ನಿಮ್ಮ ಅಪ್ಪ ಸಾಯ್ಬೇಕು ಮೊದಲು, ಅಲ್ಲಿವರೆಗೂ ನೀನು ವೆಯ್ಟ್ ಮಾಡ್ಬೇಕು ಅಂತ. ನೋ ವೆಯ್ಟ್ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಮಾರ್ಗ ಇದೆಯಾ ಅಂತ ಹೇಳಿ ಅಂತ ತಲೆ ತಿಂತಾರೆ ರಾಜ ಅವರು. ಆಗ ಈ ಸ್ವಾಮಿಗಳು ತಾಳೆ ಗರಿಯನ್ನೆಲ್ಲ ತೆಗೆದು ಇವರ ಹಸ್ತರೇಖೆಯನ್ನ ನೋಡಿ ಒಂದು ಸ್ಟೋರಿ ಹೇಳ್ತಾರೆ. ನಿನ್ನ ಹಸ್ತದಲ್ಲಿ ಒಂದು ಚಂದ್ರ ರೇಖೆ ಇದೆ, ಇದು ರೇರೆಸ್ಟ್ ಆಫ್ ರೇರ್ ರೇಖೆ. ಪ್ರಪಂಚದಲ್ಲಿ 3 ಜನಕ್ಕೆ ಈ ರೇಖೆ ಇರೋದು. ಈ ರೇಖೆ ಇರೋರು ಮುಂಬೈನಲ್ಲಿರುವ ಒಂದು ಗಣೇಶನನ್ನ ತರಬೇಕಾಗತ್ತೆ. ಗಣೇಶನ ಹಣೆಯಲ್ಲಿರುವ ಚಂದ್ರ ಎಡಭಾಗದಲ್ಲಿ ಇರಬೇಕಾಗತ್ತೆ. ಅದನ್ನ ತಂದು ಪ್ರತಿಷ್ಠಾಪನೆ ಮಾಡಿ 4 ದಿನ ಪೂಜೆ ಮಾಡಿ 4ನೇ ದಿನ ಊರಿನ ಜನಗಳ ಕಣ್ಣಿಗೆ ಕಾಣದಂತೆ ನೀನು ನನ್ನ ಹತ್ರ ಗಣೇಶನನ್ನ ತರಬೇಕು. ಒಂದು ಶುಭ ಮುಹೂರ್ತ ಇದೆ, ಆ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದ್ರೆ ಗಣೇಶ ಫುಲ್ ಚಿನ್ನದ ಗಣೇಶ ಆಗಿ ಬದಲಾಗತ್ತೆ, ನಿನ್ನ ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ರಾಜ ಅವರು ಫುಲ್ಲು ಖುಷಿ. ಸೊ ಚಿನ್ನದ ಆಸೆಗಾಗಿ ಮುಂಬೈಗೆ ಹೋಗ್ತಾರೆ. ಆದ್ರೆ ಅಲ್ಲಿರುವ ಎಡಭಾಗದ ಚಂದ್ರ ಇರುವ ಗಣೇಶ ಆಲ್ರೆಡಿ ಸೇಲ್ ಆಗಿದೆ. ಚೋಟು ಹತ್ರ ಕೇಳ್ತಾರೆ, ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ. 1,50,000ಕ್ಕೆ ಗಣೇಶನನ್ನ ತಗೊಂಡು ಕರ್ನೂಲ್ ಕಡೆಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅರ್ಧ ದಾರಿಯಲ್ಲಿ ಪೊಲೀಸ್ನವರು ನಾಕಾಬಂದಿ ಹಾಕಿದ್ದಾರೆ. ಅಲ್ಲಿ ನಮ್ಮ ಮೂವಿ ಹೀರೋ ಗಣೇಶ ಏನ್ ಮಾಡ್ತಾರೆ, ಈ ಗಣೇಶರ ಸೊಂಡಲಿನ ಒಳಗಡೆ ಡೈಮಂಡ್ ಅನ್ನ ಹಾಕ್ಬಿಡ್ತಾರೆ. ಈಗ ಅದೇ ಗಣೇಶನನ್ನು ತಗೊಂಡು ಬಂದು ಸ್ವಾಮಿಗಳ ಮುಂದೆ ಇಟ್ಟಿದ್ದಾರೆ. ಅವ್ರ ಹೆಸರು ಚಿದಂಬರ ಸ್ವಾಮಿ ಅಂತ. ಪೂಜೆ ಮಾಡಿ ಆದಷ್ಟು ಬೇಗ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆ ಜಾಗಕ್ಕೆ ಮೂವಿ ಹೀರೋ ಗಣೇಶ ಗನ್ ತಗೊಂಡು ಬಂದ್ಬಿಡ್ತಾರೆ. ಓಹೋ ಗಣೇಶ, ನೀನ್ ಎತ್ಕೊಂಡು ಬಂದ್ರೆ ನನಗೆ ಸಿಕ್ಕಾಕೊಳ್ಳಲ್ಲ ಅನ್ಕೊಂಡಿದ್ಯಾ, ನಿನ್ನ ಟೈರ್ ಟ್ರ್ಯಾಕ್ ಅನ್ನ ಟ್ರ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ನನ್ನ ವಸ್ತುವನ್ನ ನಾನು ತಗೊಂಡು ಹೋಗ್ತೀನಿ ಅಂತ ಡೈಮಂಡ್ ಅನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ರುದ್ರ ಅಂಡ್ ಗ್ಯಾಂಗ್ ಅಲ್ಲಿಗೆ ಬರುತ್ತೆ ಗನ್ಗಳನ್ನ ತಗೊಂಡು. ಲೇ ಜರ್ನಲಿಸ್ಟು, ನೀನ್ ಏನೋ ಕಿತಾಪತಿ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿತ್ತು, ಈಗ ನೋಡಿದ್ರೆ ಗನ್ ತಗೊಂಡು ಬಂದು ಗಣೇಶನ ಒಳಗಡೆ ಇರುವ 100 ಕೋಟಿ ದುಡ್ಡನ್ನ ಕದಿಯೋಕ್ ಬಂದಿದ್ಯಾ ಅಂತ ಗನ್ ತಗೊಂಡು ಹೀರೋ ಗಣೇಶನ ಶೂಟ್ ಮಾಡೋಕ್ ಹೋಗೋರೆ. ಜೊತೆಗೆ ಆ ಚಿದಂಬರ ಸ್ವಾಮಿ ರಾಜ ಅವರನ್ನು ಕೂಡ ಶೂಟ್ ಮಾಡೋಕ್ ಹೋಗೋರೆ. ಅಷ್ಟರಲ್ಲಿ ಆ ರಾಹುಲ್ ಕಡೆಯವರು ಬಂದ್ಬಿಡ್ತಾರೆ ಗನ್ಗಳನ್ನ ತಗೊಂಡು. ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ಮೋಸ ಮಾಡ್ಕೊಂಡು ನಾನು ಡೈಮಂಡ್ ಕತ್ಕೊಂಡು ಬಂದಿದ್ಯಾ, ನಿನ್ಗೊಂದ್ ಗತಿ ಕಾಣಿಸ್ತೀನಿ ಅಂತ ಅವನ್ ಕಡೆಯವರು ಗನ್ ತಗೊಂಡು ಇವ್ರನ್ನೆಲ್ಲ ಶೂಟ್ ಮಾಡಕ್ ಸಿದ್ಧ ಆಗೋರೆ. 4ನೇದಾಗಿ ಆ ಕಿಶೋರ್ ರೆಡ್ಡಿ ಕಡೆಯವ್ರು ಬರ್ತಾರೆ AK-47ಗಳನ್ನ ತಗೊಂಡು. ರುದ್ರ ಇಷ್ಟ ದಿನ ಬೇಕಾಯ್ತಾ ನಿನ್ಗೆ ಗಣೇಶನ ಕದ್ಕೊಂಡು ಬರೋಕೆ? ನನಗೆ ಗೊತ್ತು, ನೀನೇ ಏನೋ ಪ್ಲಾನ್ ಮಾಡಿದ್ಯಾ ಗಣೇಶನ ಹತ್ರ ಇರುವ 100 ಕೋಟಿ ದುಡ್ಡನ್ನ ಕದ್ಕೊಳ್ಳೋಕೆ, ಅದಕ್ಕೋಸ್ಕರ ನಾನು ಗನ್ ತಗೊಂಡು ಬಂದೆ ಅಂತ. ರುದ್ರ ಹೇಳ್ತಾರೆ, ನನ್ ರೆಪ್ಯುಟೇಷನ್ ಹಾಳು ಮಾಡಬೇಡಿ, ನೀವು ಹಿಂಗೆಲ್ಲ ಹೇಳಿದ್ರೆ ಆ 100 ಕೋಟಿ ದುಡ್ಡು ನಿಮ್ಗೆ ಯಾವತ್ತೂ ಸಿಗಬಾರ್ದು, ಹಂಗ್ ಮಾಡ್ಬಿಡ್ತೀನಿ ಅಂತ ಆವಾಜ್ ಹಾಕ್ತಾರೆ. ನನಗೆ ಆವಾಜ್ ಹಾಕ್ತೀಯಾ ಅಂತ ಕಿಶೋರ್ ರೆಡ್ಡಿ ರುದ್ರನ್ ಶೂಟ್ ಮಾಡಕ್ ಹೋಗ್ತಾರೆ. ಅಷ್ಟರಲ್ಲಿ ಮತ್ತಿಬ್ಬರು ಹೊಸ ರೌಡಿಗಳ ಗ್ಯಾಂಗ್ ಎಂಟ್ರಿ ಆಗತ್ತೆ. ಈ ರೌಡಿಗಳಿಬ್ರು ಚಿದಂಬರ ಸ್ವಾಮಿಯ ಕಡೆಯವರು ಅಂತ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಚಿದಂಬರ ಸ್ವಾಮಿಗೂ ಭಯಾನಕ ಹಿಸ್ಟ್ರಿ ಇದೆ ಅಂತ ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ. ಈ ಚಿದಂಬರ ಸ್ವಾಮಿ ಮೋಸಗಾರ. ಸ್ವಾಮಿ ವೇಷ ಹಾಕೊಂಡು ಈ ಊರಿಗೆ ಬಂದವ್ರೆ ದುಡ್ಡು ಹೊಡಿಯೋಕೆ. ಕಿಶೋರ್ ರೆಡ್ಡಿ MLA ಎಲೆಕ್ಷನ್ ನಿಂತವ್ರೆ, ಅವ್ರ ಹತ್ರ ದುಡ್ಡು ಹೊಡಿಬೇಕು ಅಂತ ಡಿಸೈಡ್ ಮಾಡಿ ನಿಮ್ ಮನೆಗೆ ಮಂತ್ರ ಬರಿತಾ ನೀರನ್ನ ಪ್ರೋಕ್ಷಣೆ ಮಾಡ್ತೀನಿ, ನಿಮ್ಗೆ ಅದೃಷ್ಟ ಬರುತ್ತೆ, ಇದಕ್ಕೆ 7,000 ರೂಪಾಯಿ ಕೊಡಿ ಅಂತ ಹೇಳಿ ಮನೆಗೆ ಹೋಗಿ ನೀರನ್ನ ಪ್ರೋಕ್ಷಣೆ ಮಾಡ್ತಿರ್ತಾರೆ. ಆಗ ಅಲ್ಲಿ ರುದ್ರ ಮತ್ತೆ ಕಿಶೋರ್ ರೆಡ್ಡಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಬಿಡ್ತಾರೆ. ಮುಂಬೈಗೆ ಹೋಗಿ
ಹೋಗಿ 100 ಕೋಟಿ ದುಡ್ಡನ್ನ ಗಣೇಶನ ಒಳಭಾಗದಲ್ಲಿ ಹಾಕಿ ತರಬೇಕು ಅಂತ. ಈಗ ಚಿದಂಬರ ಸ್ವಾಮಿ ಡಿಸೈಡ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಆ ಗಣೇಶನನ್ನ ನಾನು ಹೊಡ್ಕೊಳ್ಬೇಕು, 100 ಕೋಟಿಯನ್ನ ನಾನು ಹೊಡ್ಕೊಳ್ಬೇಕು ಅಂತ. ಅಷ್ಟರಲ್ಲಿ ರಾಜ ಅವರು ಅಲ್ಲಿಗೆ ಬಂದು ಕೇಳ್ತಾರೆ, ನಮ್ಮ ಮನೇಲಿ ನಿಧಿ ಇದೆಯಂತೆ, ಹೇಗೆ ಅದನ್ನ ಹುಡ್ಕೋದು ಅಂತ. ಸಿಕ್ಕಿದ್ದೆ ಚಾನ್ಸು ಅಂತ ರಾಜ ಅವರಿಗೆ ಇಲ್ಲ ಸಲ್ಲದ ಸ್ಟೋರಿಯನ್ನ ಹೇಳಿ ಮುಂಬೈಗೆ ಹೋಗಿ ಗಣೇಶನ ತಗೊಂಡು ಬಾ ಅಂತ ಅವರ ತಲೆಗೆ ಇಲ್ಲ ಸಲ್ಲದ ಸುದ್ದಿಗಳನ್ನ ತುಂಬಿ ಕಳಿಸ್ಬಿಡ್ತಾರೆ. ಅಂಡ್ ಜೊತೆಗೆ ಬ್ಯಾಕಪ್ ಗೋಸ್ಕರ ತನ್ನ ಕಡೆ ಇಬ್ರು ರೌಡಿಗಳನ್ನ ಕರ್ಸ್ಕೊಂಡವ್ರೆ. ಈಗ ಎಲ್ಲ ರೌಡಿಗಳ ಗ್ಯಾಂಗ್ ನವರು ಒಬ್ಬರಿಗೊಬ್ಬರು ಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೋರಾಗಿ ಮಳೆ ಬರುತ್ತೆ, ಗಣೇಶ ಕರಗತ್ತೆ, ಒಳಗಡೆ ಇರುವ 100 ಕೋಟಿ ದುಡ್ಡು ಎಲ್ಲರಿಗೂ ಕಾಣಿಸ್ಬಿಡತ್ತೆ. ಆ ದುಡ್ಡಿನ ಹತ್ರಕ್ಕೆ ಕಿಶೋರ್ ರೆಡ್ಡಿ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಕಿಶೋರ್ ರೆಡ್ಡಿಗೆ ರುದ್ರ ಹೊಡಿತಾವ್ರೆ. ಅಂಡ್ ದುಡ್ಡಿನ ಜೊತೆಗೆ ಡೈಮಂಡ್ ಸಿಕ್ತಿದ್ಯಾ ಅಂತ ನೋಡ್ಲಿಕ್ಕೆ ಗಣೇಶ ಹೋಗ್ತಾವ್ರೆ. ರುದ್ರ ಗಣೇಶನ್ನ ನೋಡಿ ಗಣೇಶಂಗೂ ಹೊಡಿತಾರೆ. ಜರ್ನಲಿಸ್ಟ್ ಅಂತ ಬಂದು ಇಲ್ಲಿ ಏನೇನೋ ಕಿತಾಪತಿ ಮಾಡ್ಲಿಕ್ಕೆ ಬಂದಿದ್ಯಾ ಅಂತ. ಹೀಗೆ ಎಲ್ರು ಹೊಡೆದಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ. ಅಬ್ಬಾ ಕಿಶೋರ್ ರೆಡ್ಡಿ, ಕಡೆಗೂ ಈ ಮೂಲಕ ದುಡ್ಡು ಸಾಕ್ಸೋಕ್ ಬಂದಿದ್ಯಾ, ನಿನ್ ದುಡ್ಡನ್ನ ನಿನ್ ಕೈಗೆ ಸಿಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಪೊಲೀಸ್ನವರು ಫುಲ್ ಸಮೂಹ ಸಹಿತ ಬಂದವ್ರೆ. ಅಷ್ಟರಲ್ಲಿ ಚಿದಂಬರ ಸ್ವಾಮಿ ಕಡೆಯ ಚೇಲಾಗಳು ಒಂದು ಗ್ರೆನೇಡ್ ಅನ್ನ ತೆಗಿತಾರೆ. ನೀವು ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದ್ರೆ ಈ ಗ್ರೆನೇಡ್ ಬ್ಲಾಸ್ಟ್ ಆಗ್ಬಿಡುತ್ತೆ, ಎಲ್ರು ಸತ್ತೋಗ್ಬಿಡ್ತೀರಾ ಅಂತ ಎಲ್ರು ಹೆದರ್ಕೊಳ್ತಿರ್ತಾರೆ. ಬಟ್ ಬೈ ಮಿಸ್ ಆಗಿ ಗ್ರೆನೇಡ್ ನ ಪಿನ್ ಆಲ್ರೆಡಿ ಓಪನ್ ಆಗ್ಬಿಟ್ಟಿದೆ. ಚಿದಂಬರ ಸ್ವಾಮಿ ಚೇಲಾಗಳು ಹೆದರ್ಕೊಂಡು ಗ್ರೆನೇಡ್ ನ ಬಿಸಾಕ್ತಾರೆ. ಬಿಸಾಕಿದ ಗ್ರೆನೇಡ್ ಹೋಗಿ ದುಡ್ಡಿನ ಮೇಲೆ ಕೂತ್ಕೊಳ್ಳುತ್ತೆ. ದುಡ್ಡೆಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾರಿಗೂ ₹1 ದುಡ್ಡು ಕೂಡ ಸಿಗೋದಿಲ್ಲ. ಪೊಲೀಸರು ಕಿಶೋರ್ ರೆಡ್ಡಿ ಕಡೆಯವರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ರುದ್ರ ಅಂಡ್ ಗ್ಯಾಂಗ್ ಎಸ್ಕೇಪ್ ಆಗುತ್ತೆ. ಗಣೇಶ ಮತ್ತೆ ಶಂಕರ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಶಂಕರ್ ಬೇಜಾರಾಗ್ತಾರೆ, ಇಷ್ಟೆಲ್ಲ ಕಷ್ಟಪಟ್ರು ನಮ್ ಡೈಮಂಡ್ ನಮಗೆ ಸಿಗ್ಲೇ ಇಲ್ವಲ್ಲ ಅಂತ. ಆಗ ಗಣೇಶ ತಮ್ಮ ಜೇಬಿನಿಂದ ಡೈಮಂಡ್ ಅನ್ನ ತೆಗಿತಾರೆ ಅಂಡ್ ಹೇಳ್ತಾರೆ, ಆ ರುದ್ರ ನನ್ಗೆ ಹೊಡೆದಾಗ ನಾನು ಕೆಳಗ್ ಬಿದ್ದೆ, ತಲೆಗೆ ಏನೋ ಚುಚ್ಚುದಂಗ ಆಯ್ತು, ಏನಪ್ಪ ಅಂತ ನೋಡಿದ್ರೆ ಅಲ್ಲಿ ಡೈಮಂಡ್ ಇತ್ತು, ಅದನ್ನ ಎತ್ಕೊಂಡು ಬಂದಿದ್ದೀನಿ, ನಾವು ಫೈನಲಿ ಶ್ರೀಮಂತರಾಗ್ಬಿಟ್ವಿ ಅಂತ ಇಬ್ರು ಖುಷಿ ಪಡ್ತಾರೆ. ಅಂಡ್ ನೀಲವೇಣಿಯನ್ನ ಮದುವೆ ಆಗ್ತಾರೆ. ಇಬ್ರು ಸೇರ್ಕೊಂಡು ಒಂದು ಡೈರಿಯನ್ನ ಇಟ್ಟಿದ್ದಾರೆ. ಅದೇ ಡೈರಿಯಲ್ಲಿ ಶಂಕರ್ ಕೂಡ ವರ್ಕ್ ಮಾಡಿಸಿದ್ದಾರೆ. ಶಂಕರ್ ಕೂಡ ಈಗ ಮದುವೆ ಆಗಿದ್ದಾರೆ. ಗಣೇಶಗೆ ಒಂದು ಮಗು ಕೂಡ ಆಗಿದೆ. ಮೂವಿಯಲ್ಲಿಗೆ ಸುಖಾಂತಿ ಆಗತ್ತೆ. ಇದು ಗಮ್ ಗಮ್ ಗಣೇಶ ಮೂವಿ ಕತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.